ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಭಗವಂತ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾನೆ, ಅವನೆಲ್ಲವನ್ನು ನೋಡ್ತಾ ಇದ್ದಾನೆ ಅಂತ ಹೇಳ್ತಾ ಇದೆ ಇವತ್ತಿನ ಕತೆ. ಟ್ರೈನ್ ಇರುತ್ತೆ. ಆ ಟ್ರೈನಲ್ಲಿ ಒಬ್ಬ ಭಿಕ್ಷುಕ ಭಿಕ್ಷೆಯನ್ನು ಬೇಡಿಕೊಂಡು ಬರ್ತಾ ಇರ್ತಾನೆ. ಒಬ್ಬ ಮೇಲ್ಗಡೆ ಕೂತಿರ್ತಾನೆ. ನಮ್ಮೆಲ್ರಿಗೂ ಗೊತ್ತಲ್ವಾ, ಟ್ರೈನಲ್ಲಿ ಅಪ್ಪರು ಲೋಯರು ಎಲ್ಲ ಇರುತ್ತೆ. ಸೊ ಅವನು ಮೇಲ್ಗಡೆ ಮಲಗಿರ್ತಾನೆ. ಆ ಭಿಕ್ಷುಕ ಬರೋದನ್ನು ನೋಡಿ ಕೆಳಗಡೆ ಇದ್ದಂತಹ ಒಬ್ಬ ವ್ಯಕ್ತಿಗೆ ಹೇಳ್ತಾನೆ, ದಯವಿಟ್ಟು ಈ ಹಣವನ್ನು ಆ ಭಿಕ್ಷುಕನಿಗೆ ಕೊಟ್ಬಿಡಿ ಅಂತ. ಏಕೆಂದರೆ ಭಿಕ್ಷುಕನಿಗೆ ಕಣ್ಣು ಕಾಣ್ತಾ ಇರೋದಿಲ್ಲ. ಆ ಭಿಕ್ಷುಕ ಅವರ ಸೀಟ್ ಬಳಿ ಬಂದಾಗ ಆ ವ್ಯಕ್ತಿ 10 ರೂಪಾಯಿನ ಕೊಡ್ತಾನೆ. ಕೊಟ್ಟಾಗ ಆ ಭಿಕ್ಷುಕ ಏನು ಮಾಡ್ತಾನೆ, ಭಗವಂತ ನಿನಗೆ ತುಂಬ ಒಳ್ಳೇದು ಮಾಡಲಪ್ಪ ಅಂತ ಆಶೀರ್ವಾದವನ್ನು ಮಾಡ್ತಾನೆ. ಅದನ್ನು ನೋಡಿದ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಅಯ್ಯೋ ಇವರೆಲ್ಲ ದುಡ್ಡು ಕೊಟ್ಟಿದ್ದು, ಅಲ್ಲಿ ಮೇಲ್ಗಡೆ ಇದ್ದಾರಲ್ಲ ಅವರು ಕೊಟ್ಟಿದ್ದು, ನೀನು ಅವ್ರಿಗೆ ಆಶೀರ್ವಾದ ಮಾಡಬೇಕಲ್ವಾ, ನೀನು ಇವ್ರಿಗೆ ಯಾಕೆ ಆಶೀರ್ವಾದ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಆ ಭಿಕ್ಷುಕ ನಕ್ಬಿಟ್ಟು ಹೇಳ್ತಾನೆ, ಸ್ವಾಮಿ ನನಗೆ ಕಣ್ಣು ಕಾಣೋದಿಲ್ಲ, ಆದರೆ ಭಗವಂತನಿಗೆ ಕಣ್ಣು ಕಾಣುತ್ತೆ ಅಲ್ವಾ. ಭಗವಂತ ಯಾರಿಗೆ ಆಶೀರ್ವಾದವನ್ನು ತಲುಪಿಸ್ಬೇಕೋ ಅವರಿಗೆ ಆಶೀರ್ವಾದವನ್ನು ತಲುಪಿಸ್ತಾನೆ. ಅವನು ಎಲ್ಲವನ್ನು ನೋಡ್ತಾ ಇದ್ದಾನೆ, ನನ್ನ ಹಾಗೆ ಆತ ಕುರುಡ ಅಲ್ಲ ಅಂತ ಹೇಳ್ತಾನೆ. ಎಷ್ಟು ಸತ್ಯವಾದ ಮಾತಲ್ವಾ. ಅಂದರೆ ಭಗವಂತ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾನೆ ಅಂತ ಹೇಳ್ತಾ ಹೋಗುತ್ತೆ ಇವತ್ತಿನ ಕತೆ. ಇದೇ ಥರ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕನಕದಾಸರಿಗೂ ಸಹ ಒಮ್ಮೆ ಅವರ ಗುರುಗಳು ಅವರ ಎಲ್ಲ ಶಿಷ್ಯಂದ್ರಿಗೆ ಬಾಳೆಹಣ್ಣನ್ನು ಕೊಟ್ಟು, ಎಲ್ಲರೂ ಯಾರೂ ನೋಡದ ಜಾಗದಲ್ಲಿ ಬಾಳೆಹಣ್ಣನ್ನು ತಿನ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಕೆಲವರು ಕೋಣೆಯ ಬಾಗಿಲನ್ನು ಹಾಕ್ಕೊಂಡು ಬಾಳೆಹಣ್ಣನ್ನು ತಿಂತಾರೆ, ಕೆಲವರು ಮುಸುಕು ಹಾಕ್ಕೊಂಡು ಬಾಳೆಹಣ್ಣನ್ನು ತಿಂತಾರೆ, ಹಾಗೂ ಕೆಲವರು ಹಂಡೆಯ ಒಳಗೆ ಕೂತು ಬಾಳೆಹಣ್ಣನ್ನು ತಿಂತಾರೆ. ಹೀಗೆ ಅವರದೇ ಆದಂತಹ ರೀತಿಯಲ್ಲಿ ಅವರು ಬಾಳೆಹಣ್ಣನ್ನು ತಿನ್ಕೊಂಡು ಬಂದಿರ್ತಾರೆ. ಆದರೆ ಕನಕದಾಸರು ಮಾತ್ರ ಬಾಳೆಹಣ್ಣನ್ನು ತಿಂದಿರೋದಿಲ್ಲ, ಹಾಗೆ ತಂದಿರ್ತಾರೆ. ಆಗ ಗುರುಗಳು ಕೇಳ್ತಾರೆ, ಯಾಕಪ್ಪ ಕನಕ ತಿಂದಿಲ್ಲ ಅಂತ. ಆಗ ಕನಕದಾಸರು ಹೇಳ್ತಾರೆ, ಅಲ್ಲ ನನಗೆ ಯಾರೂ ಇಲ್ಲದೆ ಇರೋ ಜಾಗ ಸಿಕ್ಕೇ ಇಲ್ಲ ಅಂತ. ಆಗ ಎಲ್ಲರೂ ಜೋರಾಗಿ ನಕ್ಬಿಡ್ತಾರೆ, ಅಯ್ಯೋ ಇವನೆಂಥ ಕನಕನಪ್ಪ, ಯಾರೂ ಇಲ್ಲದಿರೋ ಜಾಗ ಸಿಕ್ಕಲಿಲ್ವಂತೆ ಅಂತ. ಆಗ ಗುರುಗಳು ತಾಳಿ ಅಂತ ಹೇಳಿಬಿಟ್ಟು ಕನಕದಾಸರಿಗೆ ಏನಾಯ್ತು ಹೇಳು ಅಂತ ಹೇಳಿದಾಗ ದಾಸರು ಸಹ ಅದನ್ನೇ ಹೇಳ್ತಾರೆ, ಭಗವಂತ ಎಲ್ಲ ಕಡೆ ಇದ್ದಾನೆ, ಅವನು ನೋಡ್ತಾ ಇದ್ದಾನೆ, ನಾನು ಹೇಗೆ ಅವನ ಕಣ್ಣು ಮರೆಸಿ ತಿನ್ನಲಿ ಅಂತ ನೀವೇ ಹೇಳಿ ಗುರುಗಳೇ ಅಂತ ಹೇಳ್ತಾರಂತೆ. ನಾವು ಅಂದ್ಕೊಳ್ತಾ ಇದ್ದೀವಿ ಅಷ್ಟೇ, ನಾವು ಮಾಡೋ ಕೆಲಸ ಭಗವಂತ ನೋಡ್ತಾನೆ, ಭಗವಂತ ನೋಡಲ್ಲ, ಭಗವಂತ ಗುರುತಿಸ್ತಿಲ್ಲ. ಇದೆಲ್ಲವುದೂ ಸಹ ಕೇವಲ ನಮ್ಮ ಆಲೋಚನೆ ಅಷ್ಟೇ. ಭಗವಂತ ಕುರುಡ ಹೇಳಿದ ಹಾಗೆ ಆತ ಕುರುಡ ಅಲ್ಲ, ಎಲ್ಲವನ್ನ ಗಮನಿಸ್ತಾ ಇರ್ತಾನೆ. ಯಾರಿಗೆ ಯಾವಾಗ ಏನು ಸಿಗಬೇಕೋ ಅದು ಖಂಡಿತವಾಗಿಯೂ ಸಹ ಸಿಕ್ಕುತ್ತೆ. ಒಂದು ತಾಳ್ಮೆ ಇರಬೇಕು, ಇನ್ನೊಂದು ದೃಢವಾದ ನಂಬಿಕೆ ಇರಬೇಕು. ಭಗವಂತ ಇದ್ದಾನೆ, ಭಗವಂತ ಎಲ್ಲವನ್ನು ಕೊಡ್ತಾನೆ ಅನ್ನೋ ನಂಬಿಕೆ ಇದ್ದಾಗ ಮಾತ್ರ ಅದು ಸಾಧ್ಯ. ಏನು ಹೇಳ್ತೀರಾ? ಯೋಚನೆ ಮಾಡಿ. ಯಾರು ನೋಡ್ತಿಲ್ಲ ಅಂತ ಅನ್ನೋದಕ್ಕಿಂತ ಭಗವಂತ ನೋಡ್ತಾ ಇದ್ದಾನೆ ಅನ್ನುವಂತಹ ನೆನಪು ನಮ್ಮಲ್ಲಿ ಸದಾ ಶಾಶ್ವತವಾಗಿದ್ದರೆ ಅದೇ ದೊಡ್ಡ ಶಕ್ತಿ ಅಂತ ನಾನು ಅಂದ್ಕೊಳ್ತೀನಿ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.